ಫ್ರೆಂಡ್ಸ್, ನಾವಿವತ್ತು ಮೊಬೈಲಲ್ಲಿ ಯಾವ ಥರ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಸ್ಕ್ರೀನ್ ರೆಕಾರ್ಡ್ ಡಿಸೇಬಲ್ ಮಾಡಿ ಅನಿಸುತ್ತೆ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿ ಬ್ಲ್ಯಾಕ್ ಸ್ಕ್ರೀನ್ ಬರ್ತಿದೆ. ಹಂಗಾಗಿ ಇನ್ನೊಂದು ಮೊಬೈಲನ್ನು ನಾನು ರೆಕಾರ್ಡ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಷ್ಟು ಆಧಾರ್ ಅಂತ ಆ್ಯಪ್ ಇರುತ್ತೆ, ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಡೌನ್ಲೋಡ್ ಆಧಾರ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ರೆಗ್ಯುಲರ್ ಆಧಾರು, ಮಾಸ್ ಕಾರ್ಡ್ ಅಂತ 2 ಆಪ್ಷನ್ ಇರುತ್ತೆ. ಮಾಸ್ ಕಾರ್ಡ್ ಅಂದರೆ ಲಾಸ್ಟ್ 4 ನಂಬರ್ ಮಾತ್ರ ಗೊತ್ತಿರುತ್ತೆ. ಫುಲ್ ಆಧಾರ್ ನೀವು ಡೌನ್ಲೋಡ್ ಮಾಡಿ. ರೆಗ್ಯುಲರ್ ಆಧಾರ್ ಹೊಡೀರಿ. ಇದರಲ್ಲಿ ಆಧಾರ್ ನಂಬರ್, ವಿಚುವಲ್ ಐ ಡಿ, ಎನ್ರೋಲ್ಮೆಂಟ್ ಐ ಡಿ ಮೂರಲ್ಲಿ ಆಧಾರ್ ಒಂದಾಗಿ ಕೂಡ ಡೌನ್ಲೋಡ್ ಮಾಡಿ. ನಾನು ಜಸ್ಟ್ ಆಧಾರ್ ನಂಬರ್ ಹಾಕ್ತಿದ್ದೀನಿ. ಇದು ಆಧಾರ್ ನಂಬರು, ಅದೇ ಆಧಾರ್ ಕಾರ್ಡ್ ನಂಬರ್ ಹಾಕ್ತಿದ್ದೀನಿ. ಈ ಥರ ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆಯಲ್ಲ, ಆ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಿ ರಿಕ್ವೆಸ್ಟ್ OTP ಹೊಡೀರಿ. ರಿಕ್ವೆಸ್ಟ್ OTP ಹೊಡೆದ ತಕ್ಷಣ ರೆಗ್ಯುಲರ್ಲಿ ಯಾವ ಥರ ಆಧಾರ್ ಕಾರ್ಡ್ ನಾವು ಫೋನ್ ನಂಬರ್ ಲಿಂಕ್ ಆಗಿರುತ್ತೋ ಅದಕ್ಕೆ OTP ಬರುತ್ತೆ. ಆ OTP ಎಂಟ್ರಿ ಮಾಡಿ 6 ನಂಬರ್ ವೆರಿಫೈ ಹೊಡೆದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ತಕ್ಷಣ ಓಪನ್ PDF ಬೈ ಡಿಫಾಲ್ಟ್ ನಾನು ಸೆಟ್ ಮಾಡಿದ್ದೀನಿ. ಓಪನ್ PDF ಆಪ್ಷನ್ ಬರುತ್ತೆ. ಈ ಥರ ವೆರಿಫೈ ಹೊಡೆದ ತಕ್ಷಣ ಓಪನ್ ಬರುತ್ತೆ. ಆ ಥರ ಓಪನ್ ಫಾರ್ಮ್ಯಾಟ್ ಕೊಟ್ಟಿದ್ದೆ ನೋಡಿ, ಪಾಸ್ವರ್ಡ್ ಅದೇ ಆಗಿರುತ್ತೆ. ಆಧಾರ್ ಕಾರ್ಡ್ ಓಪನ್ ಮಾಡೋದಕ್ಕೆ ಪಾಸ್ ಮಾಡಿ ನೋಡ್ಕೊಳ್ಳಿ. ಅದು ವಿತ್ PDF ಕೊಡ್ತೀನಿ. ಓಪನ್ ಕೊಟ್ಟರೆ ಪಾಸ್ವರ್ಡ್ ಬಂದು ನಂದು 4 ಫಸ್ಟ್ ಲೆಟರ್ ನೇಮ್ದು, ಆಮೇಲೆ ಇಯರ್ ಆಫ್ ಬರ್ತ್ 8 ನಂಬರ್ ಹಾಕಿದೆ. ಈ ಥರ ಓಪನ್ ಆಗುತ್ತೆ. ಈಗ ಆಗ್ತೀವಿ ಅಂದರೆ ಎಲ್ಲ ಕ್ಯಾಪಿಟಲಲ್ಲೇ ಇರಬೇಕು ನಿಮ್ಮ ಆಧಾರ್ ಕಾರ್ಡ್ ಪಾಸ್ವರ್ಡ್ ಬಂದು. ಓಪನ್ ಮಾಡಲಿಕ್ಕೆ PDF 8 ನಂಬರ್ ಹಾಕಬೇಕು. ಸರಿ, 8 ಕ್ಯಾರೆಕ್ಟರ್. ಈ ಥರ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ PDF. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.